ತಿಳಿಸಿಕೊಟ್ಟಿದ್ದೆ ಭಾಗ 1 ಭಾಗ 2ರಲ್ಲಿ. ಈಗ 3ನೆಯ ಭಾಗದಲ್ಲಿ ಕನ್ನಡ ಸಂಧಿಯ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಈಗ ಸಂಧಿ ಎಂದರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಸಂಧಿ ಅಂತಂದ್ರೆ ನಾವೀಗ ಮಾತನಾಡುವಾಗ ಬರೆಯುವಾಗ ಎಷ್ಟೋ ಸಲ ನಾವು ಮಾತಿನಲ್ಲಿ ನಾವು ಸಂಧಿಯನ್ನ ಮಾಡೇ ಪದಗಳನ್ನ ನಾವು ಉಪಯೋಗಿಸಿರ್ತೀವಿ. ಆದ್ರೆ ಅದು ನಮ್ಗೆ ಗೊತ್ತಿರೋದಿಲ್ಲ. 2 ಅಕ್ಷರಗಳು ಬಂದು ಕಾಲ ವಿಳಂಬವಿಲ್ಲದಂತೆ ಬಂದು ಸೇರುವುದೇ ನಾವು ಸಂಧಿ ಅಂತ ಹೇಳ್ತೀವಿ. ಸಂಧಿ ಅಂದರೆ ಏನು ಮೊದಲು ತಿಳ್ಕೊಳ್ಳೋಣ. ಈಗ ನಾವು ಸಂಧಿಗೆ ಕಾಂಬಿನೇಷನ್ ಆಫ್ ಲೆಟರ್ಸ್ ಅಂತ ಹೇಳಿದ್ವಿ. ಸಂಧಿ ಎಂದರೇನು? ಸಂಧಿ ಎಂದರೆ 2 ವರ್ಣಗಳು ಅಂದ್ರೆ ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಸೇರುವುದೇ ಸಂಧಿ ಎನ್ನುವರು. ಕಾಲ ವಿಳಂಬವಿಲ್ಲದಂತೆ ಅಂದ್ರೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೆ ಸಂಧಿಯಾಗುವಂತಹ ಕ್ರಿಯೆ ಅಂತ ಹೇಳುವಂತಹದ್ದು. ಉದಾಹರಣೆಗೆ ನಾವು ನಗು ಪ್ಲಸ್ ಇಸು ಅಂತ ಹೇಳ್ತೀವಿ. ನಗು ಪ್ಲಸ್ ಇಸು ಅಂತ ನಾವು ಹೇಳಲಿಕ್ಕೆ ಬರಲ್ಲ, ನಗಿಸು ಅಂತಾನೆ ಹೇಳಲಿಕ್ಕೆ ಆಗೋದು. ಆಮೇಲೆ ನದಿ ಪ್ಲಸ್ ಅನ್ನು, ನದಿಯನ್ನು ಅಂತ ಹೇಳ್ತೀವಿ, ನದಿ ಪ್ಲಸ್ ಅನ್ನು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾವೇನ್ ಮಾಡ್ತೀವಿ, ಹೂ ಬಂದಿದ್ದನ್ನ ಇಲ್ಲಿ ಹೂನ ತೆಗ್ದು ಹಾಕ್ಬಿಡ್ತೀವಿ, ಒಂದ್ ಅಕ್ಷರ ಬಿಟ್ಟು ಹೋಗ್ಬಿಡತ್ತೆ. ಪುಸ್ತಕ ಪ್ಲಸ್ ಇಂದ, ಪುಸ್ತಕ ಪ್ಲಸ್ ಇಂದ ಅಂತ ಹೇಳಲಿಕ್ಕಾಗಲ್ಲ, ಪುಸ್ತಕದಿಂದ ಅಂತ ನಾವು ಹೇಳ್ಬಹುದು. ಅವನ ಪ್ಲಸ್ ಅಂಗಡಿ, ಅವನ ಅಂಗಡಿ ಅಂತಾನು ಹೇಳ್ಬೋದು, ಅವನಂಗಡಿ, ಅವನ ಅಂಗಡಿ ಅಂತಾನು ಹೇಳ್ತೀವಿ. ದೇವರು ಪ್ಲಸ್ ಹೀಗೆ, ದೇವರು ಪ್ಲಸ್ ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ದೇವರಿಗೆ ಅಂತ ಹೇಳುವಂತದ್ದು. ಅಲ್ಲಿ ಕಾಲ ವಿಳಂಬವಿಲ್ಲದಂತೆ ಅಂದ್ರೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೆ ಅಕ್ಷರಗಳ ಒಂದು ಜೋಡಣೆ ಅಂತ ಹೇಳ್ತೀವಿ. ಸಂಧಿಗಳಲ್ಲಿ 2 ವಿಧ, ಒಂದು ಸ್ವರ ಸಂಧಿ, ಇನ್ನೊಂದು ವ್ಯಂಜನ ಸಂಧಿ ಅಂತ ಹೇಳ್ತೀವಿ. ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ನಡೆದರೆ ಅದನ್ನು ಸ್ವರ ಸಂಧಿ ಅಂತ ಹೇಳ್ತೀವಿ. ಸ್ವರದ ಮುಂದೆ ಸ್ವರ, ಸ್ವರ ನಿಮಗೆ ಗೊತ್ತಿದೆ, ಆ ಇಂದ ಅಮ್ಮಹಾವರೆಗೂ, ಅವು ಅಮ್ಮಹಾಗಳು ಯೋಗವಾಹಗಳು, ಇಲ್ಲಿ 13 ಒಟ್ಟು ಅಕ್ಷರಗಳಿವೆ ಅಂತ. ಅದರಲ್ಲಿ ಬೇರೆ ನೋಡ್ರಿ, ಇಲ್ಲಿ ಎ ಮತ್ತೆ ಓ ಇವೆರಡು ಏನು ಸ್ವರಗಳು. ಈ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಕಾರ್ಯ ನಡೆದರೆ ಅದನ್ನ ನಾವು ಸ್ವರ ಸಂಧಿ ಅಂತ ಹೇಳ್ತೀವಿ. ಉದಾಹರಣೆಗೆ ಬೇರೆ ಪ್ಲಸ್ ಒಬ್ಬ, ಬೇರೊಬ್ಬ ಅಂತ ಹೇಳ್ಬೋದು. ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ಸ್ವರವಾಗಲಿ ಅಥವಾ ಕನ್ನಡ ಸಂಧಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕನ್ನಡ ಸಂಧಿಯಲ್ಲಿ ಮೂರು ಸಂಧಿಗಳಿವೆ. ಒಂದು ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಅಂತ ಹೇಳಿ. ಈಗ ಲೋಪ ಸಂಧಿ ಎಂದರೇನು? ಈಗ ನಾವು ಒಂದು ಪದವನ್ನ ಬಿಡಿಸಿ 2 ಪದವನ್ನಾಗಿ ಮಾಡಿದಾಗ ಅದನ್ನು ಕೂಡಿಸಿದಾಗ ಏನಂತ ಹೇಳ್ತೀವಿ? ಮೊದಲ ಪದವನ್ನು ನಾವು ಪೂರ್ವ ಪದ ಅಂತ ಹೇಳ್ತೀವಿ, 2ನೇ ಪದವನ್ನ ಉತ್ತರ ಪದ ಅಂತ ಹೇಳ್ತೀವಿ, 3ನೇ ಅದನ್ನ ಕೂಡಿಸಿ ಬರೆದಾಗ ಸಮಸ್ತ ಪದ ಅಂತ ಹೇಳ್ತೀವಿ. ಈಗ ಪೂರ್ವ ಪದದ ಕೊನೆಯ ಅಕ್ಷರ ನೋಡ್ರಿ, ಕೊನೆಯ ಅಕ್ಷರ ಉತ್ತರ ಪದದ ಮೊದಲನೆಯ ಅಕ್ಷರಗಳು. ಪೂರ್ವ ಪದದ ಕೊನೆಯ ಅಕ್ಷರಕ್ಕೆ ಉತ್ತರ ಪದದ ಮೊದಲ ಅಕ್ಷರ ಎದುರಾಗಿ ಉಕಾರ ಲೋಪವಾದರೆ, ಇಲ್ಲಿ ಉಕಾರ ಇಲ್ಲದಾಯಿತು ಅಂದ್ರೆ ಲೋಪವಾಯಿತು ಅಂದ್ರೆ ಬಿಟ್ಟು ಹೋಯ್ತು, ಅದನ್ನ ನಾವು ಲೋಪ ಸಂಧಿ ಅಂತ ಹೇಳ್ತೀವಿ. ಈಗ 2ನೇದು ಬೇರೆ, ಎ ಇದೆ ನೋಡ್ರಿ, ಎ ಇಲ್ಲಿ ನಾವು ಬೇರೆ, ಪೂರ್ವ ಪದದ ಕೊನೆಯ ಎ ಸ್ವರ, ಉತ್ತರ ಪದದ ಮೊದಲನೆಯ ಅಕ್ಷರಕ್ಕೆ ಪರವಾಗಿ ಅಂದ್ರೆ ಎದುರಾಗಿ ಈ ಪೂರ್ವ ಪದದ ಕೊನೆಯ ಸ್ವರ ಲೋಪವಾದರೆ ಅದನ್ನು ನಾವು ಲೋಪ ಸಂಧಿ. ಬೇರೆ ಪ್ಲಸ್ ಒಬ್ಬ, ಬೇರೊಬ್ಬ ಅಂತ ಹೇಳ್ತೀವಿ. ಊರಿಂದ ಪ್ಲಸ್ ಊರಿಗೆ, ಊರಿಂದೂರಿಗೆ, ಇಲ್ಲಿ ಊರಿಂದ ಅಕಾರ ಬಂತು, ಇಲ್ಲಿ ಉತ್ತರ ಪದದ ಮೊದಲನೇ ಅಕ್ಷರ ಉಕಾರ ಬಂತು. ಪೂರ್ವ ಪದದ ಕೊನೆಯ ಅಕ್ಷರ ಆ ಏನಾಗುತ್ತೆ, ಇಲ್ಲಿ ಲೋಪವಾಗುತ್ತೆ, ಅದನ್ನ ನಾವು ಲೋಪ ಸಂಧಿ ಅಂತ ಹೇಳ್ತೀವಿ. ಆಡು, ಉಕಾರಕ್ಕೆ ಇಕಾರ ಪರವಾಗಿ ಉಕಾರ ಲೋಪವಾದರೆ ಅದನ್ನು ನಾವು ಲೋಪ ಸಂಧಿ ಅಂತ ಹೇಳ್ತೀವಿ. ಹೀಗೆ ಲೋಪ ಸಂಧಿಯ ಬಗ್ಗೆ ನಾವು ತಿಳ್ಕೊಂಡ್ರಿ. ನೆಕ್ಸ್ಟ್ ಆಗಮ ಸಂಧಿಯ ಬಗ್ಗೆ ನಾನು ತಿಳಿಸಿಕೊಡ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ.